ವೀಕ್ಷಕರೇ, ಅನುರಾಧ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ, ಸಕ್ಸಸ್ ಆಗುತ್ತೆ, ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತ ಉದ್ಯೋಗ ಯಾವ್ಯಾವು, ಅಥವಾ ಯಾವ ಕ್ಷೇತ್ರದಲ್ಲಿ ಈಗಾಗಲೇ ನೀವು ಉದ್ಯೋಗ ಮಾಡ್ತಾ ಇರ್ತೀರಿ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಬಹಳ ಜನರಿಗೆ ಇರುತ್ತೆ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ನಾವು ಏನ್ ಕೆಲಸ ಮಾಡ್ಬೇಕು, ನಾವು ಯಾವ ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಲಾಭ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಇರುತ್ತೆ. ತುಂಬಾ ಮುಖ್ಯವಾದ ವಿಚಾರ ಇದು. ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೋತೀರಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಸದಾ ಆರೋಗ್ಯದ ಬಗ್ಗೆ ಸದಾ ಒಂದು ಎಚ್ಚರಿಕೆಯನ್ನ ನೀವು ಅನುಸರಿಸಬೇಕಾಗತ್ತೆ, ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ವಿಶೇಷವಾಗಿರತಕ್ಕಂಥ ವಿಚಾರವನ್ನ ನಿಮಗೆ ತಿಳಿದುಕೊಳ್ತಕ್ಕಂತ ಒಂದು ಅವಕಾಶ ನಿಮಗಿದೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ವಿಡಿಯೋದಲ್ಲಿ ಇರ್ತಕ್ಕಂಥ ಅಂಶ ಪೂರ್ಣವಾಗಿ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂಡರ್ನಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯ ಅಧಿಪತಿ ಯಾರು? ಮಂಗಳ, ಅಂದ್ರೆ ಕುಜ ಅಧಿಪತಿ. ನಕ್ಷತ್ರದ ಅಧಿಪತಿ ಯಾರು? ಶನಿ. ನಕ್ಷತ್ರದ ದೇವತೆ ಮಿತ್ರ ದೇವತೆಗಳಾಗಿರ್ತಕ್ಕಂಥದ್ದು. ಇಂತ ಈ ನಕ್ಷತ್ರದವರು ಯಾವತ್ತಿಗೂ ಪ್ರಾಮಾಣಿಕರಲ್ಲಿಯೇ ಪ್ರಾಮಾಣಿಕರು. ಈ ಅನುರಾಧ ನಕ್ಷತ್ರದವರು ಅಂತಂದ್ರೆ ಯಾವತ್ತಿಗೂ ಕೂಡ ದೃಢ ನಿಶ್ಚಯಿಗಳು. ಒಮ್ಮೆ ನಿರ್ಧಾರ ಮಾಡಿದ್ರೆ ಆಯ್ತು. ಗೌರವಕ್ಕೆ ಅತ್ಯಂತ ಒತ್ತನ್ನ ಕೊಡುವಂಥದ್ದು. ಯಾರೇನಾದ್ರೂ ಅಂದಬಿಟ್ರು ಅಂತಂದ್ರೆ ತನ್ನ ಮಾನಕ್ಕೆ ಕಳಂಕ ಬರಬಾರದು, ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಾನಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ವ್ಯಕ್ತಿತ್ವ, ದೃಢವಾದ ನಿಶ್ಚಯಿ. ಮತ್ತೆ ಉದಾರತೆ ಇರುತ್ತೆ, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರ ಜೊತೆಗೆ ಉದಾರತೆ ಎಷ್ಟಿರುತ್ತೋ ವೈಯಕ್ತಿಕ ಡೆವಲಪ್ಮೆಂಟ್ ಆಗ್ಬೇಕು, ನಾನು ಬೆಳೆದು ನಿಲ್ಲಬೇಕು ಅನ್ನುವಂತ ಛಲ, ಹಠ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಬಲಿಷ್ಠರಾಗಿರ್ತಕ್ಕಂಥದ್ದು, ಅಧಿಕಾರಯುತ ಒಂದು ಸನ್ನಿವೇಶವನ್ನ ಅನುಭವಿಸುವಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು. ಜೊತೆಗೆ ಕಠೋರವಾಗಿರತಕ್ಕಂತಹ ನಿರ್ಧಾರ, ಕಠೋರವಾಗಿರುವಂತಹ ಜನಗಳಿಗೆ ಯಾರಾದ್ರೂ ಇದ್ರ ಹಾಕೊಂಡ್ಬಿಟ್ರು ಅಂತಂದ್ರೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗುವಂಥದ್ದು, ಸೋಲು ಒಪ್ಕೊಳ್ಳುವಂತ ವಿಚಾರ ಅಲ್ಲ. ಇವ್ರ ಕಡೆಯಿಂದ ಮೊದಲು ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ. ತಪ್ಪಾಯ್ತು ಅಂತಂದ್ರೆ ಆ ಸೇಡನ್ನ ತೀರಿಸಿಕೊಳ್ಳುವವರೆಗೆ ಬಿಡುವಂತ ವ್ಯಕ್ತಿತ್ವ ಈ ಒಂದು ಅನುರಾಧ ನಕ್ಷತ್ರದವ್ರದ್ದು ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಈ ಅಸತ್ಯ ನುಡಿಯುವಂಥದ್ದು ಅಂತಂದ್ರೆ ಆಗ ಬರಲ್ಲ, ಸುಳ್ಳು ಹೇಳಿಕೆ ಮನಸ್ಸು ಒಪ್ಪೋದಿಲ್ಲ. ಮತ್ತೆ ಈ ಎಲ್ಲರ ಜೊತೆಯಲ್ಲಿ ಬೆರಿತಕ್ಕಂತಹ ವ್ಯಕ್ತಿತ್ವ. ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಎದುರು ಬಂತು ಅಂತಂದ್ರೆ ಅದನ್ನ ಚಾಣಾಕ್ಯತನದಿಂದ ಆ ಸಮಸ್ಯೆಯನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥದ್ದು. ಮತ್ತೆ ಸೋಲಿಸ್ಲಿಕ್ಕೆ ಬಹಳಷ್ಟು ಜನ ಕಾಂಪಿಟೇಷನ್ ಇರ್ತಾರೆ, ಆದ್ರೆ ಸೋಲಕ್ಕೆ ಮನಸ್ಸೇ ಇರೋದಿಲ್ಲ. ಯಾವತ್ತಿಗೂ ಕೂಡ ಹೋರಾಟದ ಬದುಕು, ಹೋರಾಟದ ಮನಸ್ಥಿತಿ, ಉತ್ಸಾಹಿಗಳು, ಪ್ರಯೋಗವಾದಿಗಳು, ಹೊಸದೇನಾದ್ರೂ ಡಿಫ್ರೆಂಟ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಅದು ಅನುರಾಧ ನಕ್ಷತ್ರದವರು. ಹೊಸ ಹೊಸ ಆವಿಷ್ಕಾರ, ಸಂಶೋಧನೆ, ಒಂದು ಮಿಶ್ರಣಾರ್ಥಕವಾಗಿರತಕ್ಕಂತ ಕೆಲಸ ಇರುತ್ತೆ. ಎಲ್ಲರೂ ಸಮೂಹ ಒಂಥರ ಇದ್ರೆ ಯೋಚನೆ ಮಾಡುವಂತ ರೀತಿ ಅನುರಾಧ ನಕ್ಷತ್ರದವ್ರು ಮತ್ತೊಂಥರ ಇರುತ್ತೆ. ಅದೇ ಇವರು ಸ್ಪೆಷಲ್ ಆಗಿರುತ್ತೆ. ವೈರಿಗಳಿಗೆ ನಿಮ್ಮ ನಡೆನೇ ಅರ್ಥ ಆಗೋದಿಲ್ಲ. ಆ ಕಾರಣದಿಂದಾಗಿನೇ ಅವರು ಸೋತು ಹೋಗ್ತಾರೆ, ನಿಮ್ ಬಗ್ಗೆ ಬಹಳಷ್ಟು ಬೇಸರವನ್ನ ಮಾಡ್ಕೋತಾರೆ. ಏಕಾಂತದ ಸ್ಥಳಗಳಲ್ಲಿ ಆರಾಮಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತೆ. ಶಿವಭಕ್ತರು ನೀವು, ಆಂಜನೇಯ ಸ್ವಾಮಿ ಭಕ್ತರು, ಪರಾಕ್ರಮಿಗಳು, ಬಹಳಷ್ಟಿದೆ ನಿಮ್ ಬಗ್ಗೆ ಹೇಳೋದಕ್ಕೆ. ನನಗೆ ಒಂದೂವರೆ ಅವರ್ ಟೈಮ್ ಬೇಕಾಗುತ್ತೆ ನಿಮ್ ಬಗ್ಗೆ ವಿಸ್ತೃತವಾಗಿ ಹೇಳೋದಕ್ಕೆ ಅನುರಾಧ ನಕ್ಷತ್ರದವ್ರ ಬಗ್ಗೆ. ಆದ್ರೆ ಇವತ್ತಿನ ಟಾಪಿಕ್ ಬೇರೆ ಇದೆ. ಯಾವ್ದು ಅಂತಂದ್ರೆ ಉದ್ಯೋಗದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಅನುರಾಧ ನಕ್ಷತ್ರದವರು ಈ ಕಾನೂನಿಗೆ ಸಂಬಂಧಿಸಿರುವಂತಹ, ನ್ಯಾಯಾಲಯಗಳಿಗೆ ಸಂಬಂಧಿಸಿರುವಂತಹ, ನ್ಯಾಯಕ್ಕೆ ಸಂಬಂಧಿಸಿರುವಂತಹ, ಅಥವಾ ಈ ವಕೀಲರಾಗಿಯೋ, ಜಡ್ಜ್ ಆಗಿಯೋ, ನ್ಯಾಯಾಧೀಶರಾಗಿಯೋ, ಅಥವಾ ಒಬ್ಬ ಹಿರಿಯರಾಗಿಯೋ, ನ್ಯಾಯ ನಿರ್ಣಾಯಕರಾಗಿಯೋ, ಒಬ್ಬ ಪಂಚಾಯಿತಿ ಮೇನು ಅಧ್ಯಕ್ಷನಾಗಿಯೋ, ಸಂಘಗಳಲ್ಲಿ ಅಧ್ಯಕ್ಷ ಆಗಿಯೋ, ಸಮಾಜಕ್ಕೆ ಅಧ್ಯಕ್ಷ ಆಗಿಯೋ, ಅಥವಾ ಆ ಅಧ್ಯಕ್ಷ ಅಂತಾನೆಲ್ಲ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದ ಕೆಲಸದಲ್ಲಿ ಇಂತಹ ಬಹಳ ಇದೆ ನಿಮಗೆ. ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಇರೋದ್ರಿಂದ ಅಂತಹ ಕ್ಷೇತ್ರಗಳಲ್ಲಿ ಕೆಲಸಗಳು ಸಿಗುವಂತ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದರ ಜೊತೆಯಲ್ಲಿ ಈ ಗಣಿ ಕ್ಷೇತ್ರಗಳಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥದ್ದು, ಔಷಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಶಸ್ತ್ರಚಿಕಿತ್ಸಕರಾಗಿ, ಡಾಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ವಾದ್ಯ ಯಂತ್ರಗಳು ಮಾಡ್ತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಬೇರೆಯವರಿಗೆ ಉದ್ಯೋಗ ಕೊಡುವಂಥದ್ದೇ ಒಂದು ಉದ್ಯೋಗ ಆಗ್ಬೋದು. ಜೊತೆಗೆ ಈ ಟೆಕ್ನಿಕಲ್ ಇಂಜಿನಿಯರ್ ಆಗಿ, ಟೆಕ್ನಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿದಿತ್ತು. ಒಂದ್ 2-3 ಕ್ಷೇತ್ರ ಬಹಳ ಇದೆ.
ಅದನ್ನ ನೀವು ತಿಳ್ಕೊಳ್ಳೇಬೇಕು. ಇರ್ಲಿಲ್ಲ ಅಂತಂದ್ರೆ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗದೇ ಇಲ್ಲ. ಯಾಕಂದ್ರೆ 2-3 ಕ್ಷೇತ್ರಗಳಂತೂ ತುಂಬಾ ಅಂದ್ರೆ ಟಾಪ್ ಆಗಿ ಇರುವಂತಹ ಕ್ಷೇತ್ರಗಳಿದಾವೆ. ಅದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ, ಕೊನೆ ತನಕ ನೋಡಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ. ನೀವು ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಆಗ್ತಾ ಇಲ್ವಾ, ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಪಡ್ತಾ ಇದ್ದೀರಾ, ಬಹಳಷ್ಟು ವಿಚಾರಗಳು ಈ ಜಾತಕದಲ್ಲಿ ಪ್ರಸ್ತಾಪ ಆಗಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಬಹುಮುಖ್ಯವಾಗಿ ನೋಡಿ, ಈ ಗುಡ್ಡಗಳಿಗೆ ಅಥವಾ ಗಣಿಗಳಿಗೆ, ಕ್ವಾರಿಗಳಿಗೆ ಅಥವಾ ನೆಲದಲ್ಲಿ ಅಗಿಯುವಂಥದ್ದು, ನೆಲದ ಮೇಲೆ ಮಾಡತಕ್ಕಂತ ಕೆಲಸಗಳು, ಅಂದ್ರೆ ಮಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು ನಿಮಗೆ ಅದ್ಭುತ ಲಾಭಗಳಾಗುವಂತಹ ಕ್ಷೇತ್ರಗಳು ಅಂತ ಹೇಳ್ಬೋದು. ಈ ಎಲ್ಲಾ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನ ಈ ಟೆಕ್ನಾಲಜಿ, ನಾನು ಆಗ್ಲೇ ಹೇಳಿದ ಹಾಗೆ ಈ ಮೊಬೈಲು, ಕಂಪ್ಯೂಟರ್ ಅಥವಾ ಆಧುನಿಕ ಟೆಕ್ನಾಲಜಿಯಲ್ಲಿ ಬರತಕ್ಕಂತ ಹೊಸ ಹೊಸ ಆವಿಷ್ಕಾರಗಳನ್ನ ಕಂಡುಹಿಡಿಯುವಂತದ್ರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಿಜ್ಞಾನ ಕ್ಷೇತ್ರಗಳು, ರಿಸರ್ಚ್ ಮಾಡ್ತಕ್ಕಂಥದ್ದು, ಹೊಸ ಹೊಸ ಆವಿಷ್ಕಾರಗಳು, ಇದು ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ, ಯಾಕಂದ್ರೆ ನೀವು ಡಿಫ್ರೆಂಟೇ ಇದ್ದೀರಿ. ಡಿಫ್ರೆಂಟ್ ಆದಂತಹ ಯೋಚನೆಯಿಂದ ಡಿಫ್ರೆಂಟ್ ಆದಂತಹ ಒಂದು ಮನಸ್ಥಿತಿ ಇರುತ್ತೆ, ಅದು ಸಕ್ಸಸ್ ಕೂಡ ಆಗ್ತಕ್ಕಂಥದ್ದು. ಇನ್ನು ಈ ಸೀಸಕ್ಕೆ ಸಂಬಂಧಿಸಿರುವಂತಹ, ಲೋಹಕ್ಕೆ ಸಂಬಂಧಿಸಿರುವಂತಹ, ಕಬ್ಬಿಣ ಅಥವಾ ಗಟ್ಟಿಮುಟ್ಟು ಕಲ್ಲು, ಕಬ್ಬಿಣ, ಈ ರೀತಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮುದ್ರಣದಂತಹ ಕಾರ್ಖಾನೆ, ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್, ಇಂತಹ ಕ್ಷೇತ್ರಗಳು, ವ್ಯಾಪಾರಿ, ಯಾವುದೇ ತರದ ವ್ಯಾಪಾರ, ಚರ್ಮ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ಉಣ್ಣೆಯ ವ್ಯಾಪಾರ, ಉಣ್ಣೆಗೆ ಸಂಬಂಧಿಸಿರುವಂತಹ, ಮತ್ತೆ ಈ ಹಳೆಯ ಪದಾರ್ಥಗಳಿಗೆ ಹೊಸ ಜೀವವನ್ನು ಕೊಡುವಂಥದ್ದು, ಮತ್ತೆ ಹೊಸ ಆವಿಷ್ಕಾರ, ರೈಲ್ವೆ ಯಾವುದೇ ಇಲಾಖೆಯಲ್ಲಿ ಕೆಲಸಗಳಿರ್ಬೋದು, ಮತ್ತೆ ಈ ಭಾರ ಇರುವಂತಹ ಕೆಲಸಗಳು, ದೊಡ್ಡ ದೊಡ್ಡ ಬೃಹತ್ ಕಂಪನಿಗಳು, ಮತ್ತೆ ಫ್ಯಾಕ್ಟರಿಗಳು, ಕ್ವಾರಿಗಳು, ಇಂತಹ ಕ್ಷೇತ್ರಗಳು. ಇನ್ನು ಸ್ವಚ್ಛತಾ ಕಾರ್ಮಿಕರಾಗಿ, ಎಣ್ಣೆಯ ವ್ಯಾಪಾರಿಗಳಾಗಿ, ಎಣ್ಣೆ, ಬೆಣ್ಣೆ, ಎಣ್ಣೆಗೆ ಸಂಬಂಧಿಸಿರುವಂತಹ ಯಾವುದೇ ತರದ ವ್ಯಾಪಾರ, ಮೆಕ್ಯಾನಿಕಲ್ ಕ್ಷೇತ್ರಗಳು, ಮತ್ತೆ ಈ ವೆಲ್ಡಿಂಗ್ ಮಾಡುವಂಥದ್ದು, ಮತ್ತೆ ಈ ಇಂಜಿನಿಯರಿಂಗ್ ವರ್ಕ್ಸ್ಗಳು, ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗ್ತಕ್ಕಂಥದ್ದು. ಇನ್ನು ನೀವು ಬಹುಮುಖ್ಯವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿ, ಯುದ್ಧ ಕ್ಷೇತ್ರಗಳು, ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಇಂತಹ ಕ್ಷೇತ್ರಗಳು. ಜೊತೆಗೆ ಅಷ್ಟೇ ನಿಮಗೆ ಡಾಕ್ಟರ್ ಅಥವಾ ಈ ವೈದ್ಯಕೀಯ ಕ್ಷೇತ್ರಗಳು ಕೂಡ, ಗುಪ್ತ ರೋಗಕ್ಕೆ ಸಂಬಂಧಿಸಿರುವಂತಹ ಅನುಭವದ ಕ್ಷೇತ್ರ ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಈ ಕಬ್ಬಿಣ ಮಾರಾಟ ಮಾಡುವಂಥದ್ದು ಅಥವಾ ಕಬ್ಬಿಣ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಇಂತಹ ಕ್ಷೇತ್ರಗಳು ನಿಮಗೆ ಬಹಳಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ. ಕಬ್ಬಿಣದ ಪಾತ್ರೆ, ಅಲ್ಯೂಮಿನಿಯಂ, ಕಬ್ಬಿಣ, ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಶೇಂಗಾ, ಸಾಸಿವೆ, ಅರಳೆ, ಹತ್ತಿ ಕಾಳು, ಇಂತಹ ಮಾರಾಟ ಮಾಡ್ತಕ್ಕಂಥದ್ರಲ್ಲಿ, ಮತ್ತೆ ದುರ್ಗಮವಾಗಿರತಕ್ಕಂಥ ಪ್ರದೇಶಗಳಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಕಾಡಿನಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು ಇನ್ನೂ ಲಾಭಗಳನ್ನ ತಂದು ಕೊಡುವಂತ ಸಾಧ್ಯತೆ ಇದೆ. ನೀವು ಏಕಾಂತದಲ್ಲಿದ್ರೇನೆ ಬಲಿಷ್ಠರು. ಗುಂಪಿನಲ್ಲಿ ಇರೋದಕ್ಕಿಂತಲೂ ಏಕಾಂತದಲ್ಲಿದ್ರೆ ಬಲಿಷ್ಠರು, ಆದ್ರೆ ಗುಂಪಿನಲ್ಲಿ ಗೌರವ ಇರುತ್ತೆ. ರಾಜಕೀಯ ಕ್ಷೇತ್ರ ಅಂತೂ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಸಂಘ ಸಂಸ್ಥೆಗಳು, ರಾಜಕೀಯ ಕ್ಷೇತ್ರಗಳು, ಬಹಳ ಈ ಸಾರ್ವಜನಿಕ ವಲಯದಲ್ಲಿ ಬೆರೆಯುವಂತ ಕ್ಷೇತ್ರಗಳು ತುಂಬಾ ಚೆನ್ನಾಗಾಗುತ್ತೆ.
ಇಂತಹ ವಿಶೇಷವಾಗಿರತಕ್ಕಂತಹ ವ್ಯಕ್ತಿತ್ವ ನಿಮ್ದು ಅನುರಾಧ ನಕ್ಷತ್ರದವರದು. ಇನ್ನು ಅನುರಾಧ ನಕ್ಷತ್ರದವರು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಆರೋಗ್ಯ ಅಂಶ ಯಾವುದು ಎಚ್ಚರಿಕೆಯದ್ದು ಅನ್ನುವಂಥದ್ರ ಬಗ್ಗೆ ತಿಳಿಸೋಣ. ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇನ್ನು ಆರೋಗ್ಯದ ವಿಚಾರವಾಗಿ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದ್ರೆ ನೋಡಿ, ಈ ಕಾಲಿನಲ್ಲಿ ತೀವ್ರವಾಗಿರತಕ್ಕಂತ, ಮೂಳೆಯಲ್ಲಿ ತೀವ್ರವಾಗಿರತಕ್ಕಂತ ನೋವುಗಳಿರುತ್ತೆ. ಗುಪ್ತೇಂದ್ರಿಯದ ಸಮಸ್ಯೆಗಳು, ಈ ಪೈಲ್ಸ್ ನಂತಹ ಸಮಸ್ಯೆಗಳು ನಿಮಗೆ ಬಾಧಿಸ್ತಕ್ಕಂಥದ್ದು ಇರ್ತವೆ. ಆಗ ತೊಂದರೆ ಕೊಡ್ತವೆ. ಗುಪ್ತಾಂಗದ ಸಮಸ್ಯೆಗಳು ತೊಂದರೆ ಕೊಡ್ತಾ ಇರ್ತವೆ. ಆರೋಗ್ಯದ ಬಗ್ಗೆ ಸದಾ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈ ಎಲ್ಲ ಎಚ್ಚರಿಕೆಗಳನ್ನ ಸದಾ ಎಚ್ಚರಿಕೆಯಲ್ಲಿದ್ರೆ ಆರೋಗ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿರತಕ್ಕಂತ ಫಲ ಸಿಗುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರುತ್ತೆ, ಕೆಲಸ ಚೆನ್ನಾಗಿದ್ರೆ ಆರ್ಥಿಕ ಮಟ್ಟ ಚೆನ್ನಾಗಿರುತ್ತೆ, ಮತ್ತು ಇನ್ನು ಹಲವಾರು ಜೀವನದ ಮೇಲೆ ಪರಿಣಾಮಗಳು ಆಗ್ತಿರ್ತವೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಎನ್ನುವಂತ ಮಾತನ್ನ ಹೇಳ್ತಾ ತಮ್ಮ ಇಷ್ಟಾರ್ಥಗಳು, ಮನೋಕಾಮನೆಗಳು ನೆರವೇರಿಸಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.